ಏನ್ರಿ, ಒಂದ್ ವೇಳೆ ಅವ್ರು ಹೇಳಿದ್ದೆಲ್ಲ ನಿಜ ಆದ್ರೆ ಮತ್ತೆ ಇದು ಕೂಡ ನಿಜ ಆಗ್ಬೋದಲ್ವಾ? ನನ್ನ ಹಾಡಿಂದ ನಿಮ್ಗೆ ಅಪಾಯ ಬರಬಾರ್ದಲ್ವಾ? ಏನ್ ಶ್ಯಾಮ, ನೀನು ಮಮ್ಮಿ ತರನೇ ಯೋಚಿಸ್ತಿದ್ಯಲ್ಲ. ನಡೆಯಲ್ಲ, ಆ ತರದ್ ಏನು ನಡೆಯಲ್ಲ. ಹೆದರ್ತೀನ್ರಿ, ನಾನು ಹೀಗೆ ಹೆದರ್ತೀನಿ. ನನ್ಗೆ ಆ ಸ್ವಾಮೀಜಿ ಮೇಲೆ ನಂಬಿಕೆ ಇರೋದ್ರಿಂದಲೇ ನಾನು ಹೀಗೆ ಹೆದರ್ತಿರೋದು. ಅಂತ ಜನಗಳನ್ನ ನಂಬಿ ಹೆದರೋದ್ರಲ್ಲಿ ಅರ್ಥ ಇಲ್ಲ ಶ್ಯಾಮ. ನೀನ್ ಧೈರ್ಯವಾಗಿರು. ನಿಮ್ ಮಾತಿಂದ ನನಗ್ ಧೈರ್ಯ ಬರ್ತಿಲ್ಲ ರೀ. ನಾಳೆ ಅಪ್ಪ ಬಂದ್ಮೇಲೆ ನೀವ್ ಹೇಳಿರೋ ಮಾತೆ ಅವರು ಕೂಡ ಹೇಳಿದ್ರೆ ಆಗ ನನಗ್ ಧೈರ್ಯ ಬರುತ್ತೆ. ಸರಿ, ನೋಡೋಣ. ನಾಳೆ ಮಾವನವ್ರು ಬರ್ತಾರಲ್ಲ, ಅವ್ರು ಏನು ಹೇಳ್ತಾರೋ ನೋಡೋಣ. ಮಾವನವ್ರು ಬಂದಾಗ ಅಖಿಲ್ ಜಾತಕನ ತೋರಿಸಿ ಅಂತ ಪ್ರಾಣಗಂಡ ಇದೆಯಾ ಇಲ್ವಾ ಕೇಳೋಣ. ಹಾಗೆ ಆಗ್ಲಿ, ಕೇಳೋಣ. ಅಪ್ಪ ಏನಾದ್ರೂ ಅಖಿಲ್ ಜೀವನದಲ್ಲಿ ಅಂಥ ಗಂಡಾಂತರ ಇದೆ ಅಂತ ಹೇಳಿದ್ರೆ ಆಗ ನೀವು ಕೂಡ ನಂಬ್ತೀರಾ? ನನ್ ಭಯ ಏನು ಅಂತ ಆಗ್ಲಾದ್ರೂ ಅರ್ಥ ಮಾಡ್ಕೋತೀರಾ ನೀವು? ನಂಬ್ತೀನಿ ವಸಂತ. ನಿನ್ನ ಭಯನೂ ನಾನು ಅರ್ಥ ಮಾಡ್ಕೊಂತೀನಿ. ಆದ್ರೆ ಅಂತ ಗಂಡಾಂತರ ಏನೂ ಇಲ್ಲ ಅಂತ ನಿಮ್ ತಂದೆಯವರು ಹೇಳಿದ್ರೆ ನೀನು ಭಯ ಪಡೋದು ಬಿಟ್ಬಿಡ್ತೀಯಾ? ನಿಲ್ಲಿಸ್ತೀನ್ರಿ. ಅಪ್ಪ ಏನಾದ್ರೂ ಅಂಥದ್ದೇನೂ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತ ಅಖಿಲ್ ವಿಷಯಕ್ಕೆ ಭಯ ಪಡೋದನ್ನ ನಿಲ್ಲಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ನಾಳೆ ಅವರೇನಾದ್ರೂ ಅಖಿಲ್ ಜಾತಕ ನೋಡಿ ಅಂಥದ್ದೇನಿಲ್ಲ ಅಂತಂದ್ರೆ ನನ್ನ ಕತೆ ಮುಗ್ದ ಹಾಗೇನೆ. ಇಷ್ಟು ದಿನ ಹೆದ್ರಿದ್ ವಸಂತ ಭಯ ಗಾಳಿಲ್ ಹಾರ್ ಹೋಗುತ್ತೆ. ವಸಂತನ್ ಭಯನೇ ನನ್ನ ಬಲ ಅಂದ್ಕೊಂಡಿದ್ದೆ. ಈಗ ಆ ಬಲ ಹೋಗ್ತಿರೋ ಹಾಗಿದೆ. ಏನ್ ಮಾಡ್ಲಿ? ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ ಕಂದ. ಏನಿದು? ಪಾಂಪ್ಲೆಟ್ ಚಿಕ್ಕಮ್ಮ, ಹೊರಗಡೆ ಹಂಚ್ತಾ ಇದ್ರು. ಅಯ್ಯೋ ಕೃಷ್ಣ, ಲಕ್ಷ ದೀಪೋತ್ಸವ ಶ್ರೀನಗರ್ ಕಾಲೋನಿಯಲ್ಲಿ ಉತ್ಪತ್ತಿಯಾಗಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಇದೇ 2/6/2022 ಗುರುವಾರ ದಿನ ಲಕ್ಷ ದೀಪೋತ್ಸವದ ನಿರಂತರ ಕಾರ್ಯಕ್ರಮ ನಡೆಯಲಿದೆ. ಕೃಷ್ಣ ಭಜನೆಯಲ್ಲಿ ಆಸಕ್ತಿ ಇದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದಿರುವ ಭಕ್ತಾದಿಗಳು ಈ ನಂಬರ್ಗೆ ಫೋನ್ ಮಾಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸಬಹುದು. ಸಾಕಷ್ಟು ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃಷ್ಣ ಕೀರ್ತನೆ ಹಾಡಿ ಆ ಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಲು ಕೋರುತ್ತೇವೆ. ಶ್ಯಾಮ ಹಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕೃಷ್ಣ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿನ್ ಕೀರ್ತನೆ ಹಾಡೋ ಭಾಗ್ಯ ನನ್ಗಿಲ್ಲ. ಅಂತ ಅದೃಷ್ಟನ ನೀನ್ ನನ್ಗೆ ಯಾವಾಗ ಕೊಡ್ತೀಯೋ ಏನೋ. ಏನ್ ಯೋಚನೆ ಮಾಡ್ತಿದ್ಯಾ ಶ್ಯಾಮ? ಆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ? ಅಲ್ಲಿ ನಿನ್ನಂತ ಕೃಷ್ಣ ಭಕ್ತರು ಸಾವಿರಾರು ಜನ ಬರ್ತಾರೆ. ಹೋಗಿ ನೀನ್ ಕೂಡ ಸೇರ್ಕೊ.
ಹಾಗೆ ಅಷ್ಟು ಜನರ ಜೊತೆ ಸೇರಿ ಕೃಷ್ಣ ಭಜನೆ ಮಾಡಿದ್ರೆ ಎಷ್ಟೋ ಫಲ ಸಿಗತ್ತಂತೆ. ಹೋಗು, ನೀನು ಹೋಗು. ನಾನು ಹೋದ್ರೂ ಉಪಯೋಗ ಏನಿಲ್ವಲ್ಲ ಅಕ್ಕ, ನಾನೇನ್ ಹಾಡಲ್ವಲ್ಲ. ಹೌದಲ್ವಾ, ನಿನಗೆ ಹಾಡೋಕೆ ಸ್ವಲ್ಪನೂ ಬರಲ್ಲ ಅಲ್ವಾ? ಹೌದು, ನನ್ಗೆ ಹಾಡಕ್ಕೇನು ಬರಲ್ಲ. ಹೋಗ್ಲಿ, ಈ ಪಾಂಪ್ಲೆಟ್ನ ರೂಪಾರಾಣಿ ಕೊಡೋಣವಾ? ಅವಳು ಸಿಂಗರ್ ಅಲ್ವಾ, ಅವಳು ಹೋಗಿ ಹಾಡ್ತಾಳೆ. ಎಲ್ಲಿ, ಇಲ್ಲಿ ಕೊಡು ಆ ಪಾಂಪ್ಲೆಟ್ನ. ಅವಳು ಕೂಡ ಹಾಡಲ್ಲ ಅಕ್ಕ. ಯಾಕೆ? ಅವಳು ಸಿಂಗರೇ ಅಲ್ವಾ? ಹೌದು, ಸಿಂಗರೇ. ಮತ್ ಯಾಕೆ ಹಾಡಲ್ಲ ಅವಳು? ಅಂದ್ರೆ ಅಕ್ಕ, ಅದು ಸ್ಟೇಜ್ ಮೇಲೆ ಹಾಡೋರು ಎಲ್ರೂ ಈ ತರ ಭಜನೆ ಕಾರ್ಯಕ್ರಮದಲ್ಲಿ ಹಾಡೋದಿಲ್ಲ. ಅದಕ್ಕೆ ರೂಪಾರಾಣಿ ಯಾವತ್ತೂ ಈ ತರ ಪ್ರೋಗ್ರಾಮ್ಸ್ಗೆ ಹೋಗೋದಿಲ್ಲ. ಹಾಡಿನ ವಿಷಯ ಹೇಳ್ತಿದ್ದ ಹಾಗೆ ಶ್ಯಾಮನ್ ಕಣ್ಣಲ್ಲಿ ಏನೋ ಗಾಬರಿ ಕಾಣಿಸ್ತಾ ಇತ್ತು. ಅದೇನು, ಯಾಕೆ ಅಂತ ತಿಳ್ಕೋಬೇಕು. ಕೃಷ್ಣ, ನನ್ಗೆ ಬುದ್ಧಿ ಬಂದಾಗಿಂದ ನಿನ್ ಕೀರ್ತನೆನೇ ಹಾಡ್ತಾ ಬಂದೆ. ಸಪ್ತ ಸ್ವರನ ನನ್ಗೆ ವರವ ಕೊಟ್ಟಿದ್ದು ನಿನಗ್ ಹಾಡೋದಿಕ್ಕೆ ಅನ್ಕೊಂಡೆ. ಅಂತ ವರ ಅಖಿಲ್ ಅವ್ರಿಗೆ ಶಾಪ ಆಗೋದು ಹೇಗ್ ಕೃಷ್ಣ? ನೀನ್ ಕೊಟ್ಟಿರೋ ವರಾನ ನೀನೇ ಶಾಪ ಮಾಡಿದ್ಯಾ ಅಂದ್ರೆ ನಂಬೋಕೆ ಆಗ್ತಿಲ್ಲ ಕೃಷ್ಣ. ಎಲ್ಲೋ ಏನೋ ತಪ್ಪಾಗಿರ್ಬೇಕು ಕೃಷ್ಣ. ನಾಳೆ ತಾತ ಬಂದು ಅಖಿಲ್ ಅವ್ರ ಜಾತಕ ನೋಡಿ ಅಂತ ಗಂಡಾಂತರ ಏನೂ ಇಲ್ಲ ಅಂದ್ರೆ ಅದೃಷ್ಟ ಅಂದ್ಕೋತೀವಿ. ಒಂದ್ ವೇಳೆ ಆ ಗಂಡಾಂತರ ನಿಜಾನೇ ಅಂತ ಹೇಳಿದ್ರೆ, ಹಾಗೇನಾದ್ರೂ ತಾತನೇ ಹೇಳಿದ್ರೆ ಆ ಕ್ಷಣದಿಂದನೇ ನನ್ನ ಗಂಟ್ಲಿಂದ ಹಾಡು ಹೊರಗಡೆ ಬರಲ್ಲ. ಚಿಕ್ಕ ರಾಗ ಕೂಡ ನನ್ನ ಗಂಟ್ಲಿಂದ ಬರೋದಿಲ್ಲ, ಬರಕ್ ಬಿಡಲ್ಲ. ತಪ್ಪು ಶ್ಯಾಮ, ತಪ್ಪು. ನೀನ್ ತುಂಬಾ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ. ನನಗೇನೋ ಆಗತ್ತೆ ಅನ್ನೋ ಭಯದಿಂದ ಹಾಗೆ ಹಾಡು ಹೇಳ್ದೆ ನಿಲ್ಸೋದು ಕರೆಕ್ಟ್ ಅಲ್ಲ. ನಿನ್ನ ಸ್ವರಾನೇ ಪುಷ್ಪ ಮಾಡಿ ನಿನ್ ಕೃಷ್ಣಂಗೆ ಪೂಜೆ ಮಾಡಿರೋ ನೀನು ಹಾಡು ಹೇಳೋದನ್ನ ನಿಲ್ಸಿದ್ರೆ ಪೂಜಿಸೋದನ್ನೇ ನಿಲ್ಸಿದ ಹಾಗಲ್ವಾ? ಆದ್ರೆ ಹೇಗ್ರಿ ಹಾಡೋದು? ನನ್ನ ಹಾಡಿಂದ ನಿಮ್ಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ಹೇಗ್ ಹಾಡೋದು? ಅಂಥದ್ದೆಲ್ಲ ನಂಬೇಡ ಶ್ಯಾಮ. ಹಾಗೆ ಸ್ವಾಮೀಜಿಗಳು ಹೇಳೋ ಮಾತಾಗ್ಲಿ ಅವ್ರು ಹೇಳೋ ಗಂಡಾಂತರ ಆಗ್ಲಿ ಸ್ವಲ್ಪನೂ ನಂಬಾರ್ದು. ಹೇಗೂ ನಾಳೆ ತಾತನೇ ಬರ್ತಿದಾರಲ್ಲ, ಅವ್ರು ನನ್ನ ಜಾತಕ ನೋಡಿ ಅಂತ ಅಪಾಯ ಏನೂ ಇಲ್ಲ ಅಂತಾರೆ. ನೀನ್ ಧೈರ್ಯವಾಗಿರು. ಆ ಕೃಷ್ಣನ್ ದಯೆಯಿಂದ ತಾತನೇ ಹಾಗೆ ಹೇಳಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ರೀ?
ವಸಂತ, ಇದು ಅಖಿಲ್ ಜಾತಕನೇನಾ? ಇದೇನಪ್ಪ ಹೀಗ್ ಕೇಳ್ತಿದ್ದೀರಾ? ಇದು ಅಖಿಲ್ ಜಾತಕ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಇಲ್ಲ ಅಪ್ಪ, ಇದು ಅಖಿಲ್ ಜಾತಕನೇ. ಇದಕ್ಕೂ ಮೊದಲು ನಾನು ನೋಡಿದ ಜಾತಕ ಇದೇನಾ? ಇದೆ ಅಪ್ಪ. ಲಾಸ್ಟ್ ಟೈಮ್ ಈ ಜಾತಕನ ನೀವು ಪರಿಶೀಲನೆ ಮಾಡಿದ ಮೇಲೆ ಈ ಜಾತಕನ ತಗೊಂಡು ಹೋಗಿ ದೇವ್ರ ಮನೇಲಿಟ್ವಿ ಮಾವ. ಆವತ್ತಿಟ್ಟಿದ್ದು ಮತ್ತೆ ಈಗಲೇ ತೆಗಿತಿರೋದು. ಅಂದ್ರೆ ಖಂಡಿತ ಇದು ಅಖಿಲ್ ಜಾತಕನೇ ಅಂತೀರಿ? ಹೌದು ಮಾವ. ಹೌದಾ? ಹಾಗಾದ್ರೆ ನಾನೇ ಏನೋ ತಪ್ಪಾಗಿ ನೋಡಿದ್ದೀನಿ. ಇದಕ್ಕೂ ಮೊದಲು ಈ ಜಾತಕ ಪರಿಶೀಲನೆ ಮಾಡಿದಾಗ ನಾನು ಈ ದಿಕ್ಕಿನಲ್ಲಿ ನೋಡಲಿಲ್ಲ. ಈಗ ಆ ಕವಡೆ ಸ್ವಾಮಿ ಗಂಡಾಂತರ ಅಂತ ಹೇಳಿದ್ದಕ್ಕಾಗಿ ಆ ದಿಕ್ಕಿನಲ್ಲಿ ನೋಡ್ತಾ ಇದ್ದೀನಿ. ಈ ಜಾತಕದ ಪ್ರಕಾರ ಅಖಿಲ್ ಜೀವನಕ್ಕೆ ಕಲಾವಿದರು ಬಂದ್ರೆ ಅವನಿಗೆ ಖಂಡಿತ ಯಮಗಂಡ ಇದೆ. ಕಲಾವಿದರು ಅಂದ್ರೆ ಅದು ಕಲಾವಿದೇನಾ ಇಲ್ಲ ಕಲಾವಿದಾನ ತಾತ? ಅಖಿಲ್ಗೆ ಪ್ರಾಣಗಂಡ ಇರೋದು ಗಂಡಸರಿಂದಾನ ಇಲ್ಲ ಹೆಂಗಸರಿಂದಾನ ಅಂತ. ಅದು ಯಾರಿಂದನಾದ್ರೂ ಆಗ್ಬೋದಮ್ಮ. ಕಲಾವಿದರಿಂದ ಅಂತ ಮಾತ್ರ ಖಂಡಿತವಾಗ್ಲೂ ಹೇಳ್ಬೋದು. ನಾನ್ ಹೇಳ್ದೆ ಅಲ್ವಾ, ಆ ಕವಡೆ ಸ್ವಾಮೀಜಿಗಳು ಹೇಳಿದ್ದು ನಿಜ ಅಂತ ನಾನು ಹೇಳ್ದೆ ಅಲ್ವಾ. ಅವರು ಮಹಿಮೆ ಇರೋ ಸ್ವಾಮೀಜಿ ಅಂತ ನಾನ್ ನಿಮಗೆ ಹೇಳ್ದೆ ಅಲ್ವಾ. ನೀವೇ ನಂಬಲಿಲ್ಲ, ನನ್ನ ಮಾತನ್ನ ನಂಬಲಿಲ್ಲ. ಈಗ ಅಪ್ಪ ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ ನೋಡಿ. ಈಗ್ಲಾದ್ರೂ ನಂಬ್ತೀರಾ? ಹೇಳ್ರಿ, ಈಗ್ಲಾದ್ರೂ ನಂಬ್ತೀರಾ?
ವಸಂತ, ನೀನ್ ಆವೇಶ ಪಡ್ಬೇಡ. ಇದು ಆವೇಶ ಅಲ್ಲ ರೀ, ಭಯ. ನೋವು. ಅಖಿಲ್ ಜೀವನದಲ್ಲಿ ಯಾವ ಕಡೆಯಿಂದ ಯಾವ ಕಲಾವಿದರು ಬರ್ತಾರೋ ಅನ್ನೋ ಭಯ. ಆ ಕಲಾವಿದ್ರಿಂದ ನಮ್ಮ ಅಖಿಲ್ಗೆ ಯಾವ ರೀತಿ ಏನ್ ತೊಂದರೆ ಬರುತ್ತೋ ಅನ್ನೋ ಬಾಧೆ. ನಂದು ಮೂಢನಂಬಿಕೆ ಅಂತ ನನ್ನ ಮಾತನ್ನ ತಳ್ಳಾಕ್ಬಿಟ್ರಿ. ಆ ಕೌಡೆ ಸ್ವಾಮೀಜಿನೂ ಓಡಿಸ್ಬಿಟ್ರಿ. ಅವ್ರಿದ್ದಿದ್ರೆ ಕನಿಷ್ಠ ಪಕ್ಷ ಅವರನ್ನ ನೋಡಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳ್ತಿದ್ದೆ. ಈಗ ಆ ಅವಕಾಶನೂ ಇಲ್ದೇ ಇರೋ ಹಾಗೆ ಮಾಡಿದ್ರಿ. ವಸಂತ, ಭಯ ಪಡಬೇಡ. ವಸಂತ, ಭಯ ಪಡ್ಬೇಡ ಅಂತ ಅಪ್ಪನೇ ಹೇಳ್ತಿದಾರಲ್ಲ. ಇಲ್ಲಿ ತನಕ ಅಖಿಲನ ಜೀವನದಲ್ಲಿ ಕಲಾವಿದರು ಯಾರು ಬಂದಿಲ್ವಲ್ಲ. ಶ್ಯಾಮ ಕಲಾವಿದೆ ಏನಲ್ವಲ್ಲ, ಯಾಕಿಷ್ಟೊಂದು ಭಯ? ಇನ್ನು ಮುಂದೆ ಯಾವ ರೀತಿ ಕಲಾವಿದರು ಅಖಿಲ ಜೀವನಕ್ಕೆ ಬರ್ದಿದ್ದ ಹಾಗೆ ನೋಡ್ಕೊಳ್ಳೋಣ. ಅದು ನಮ್ ಕೈಯಲ್ಲಿ ಇಲ್ವಲ್ಲ ಅಪ್ಪ. ಬಿಸ್ನೆಸ್ ಅಲ್ಲಿ ಅವನಿಗೆ ಎಷ್ಟೋ ಜನ ಪಾರ್ಟ್ನರ್ಸ್ ಇರ್ತಾರೆ. ಅವರಲ್ಲಿ ಯಾರಾದ್ರೂ ಕಲಾವಿದ್ರಿದ್ರೆ ಆಗ ಪರಿಸ್ಥಿತಿ ಏನು? ವಸಂತ, ಸಮಸ್ಯೆ ಬಗ್ಗೆ ನೀನು ತುಂಬಾ ಯೋಚನೆ ಮಾಡಿ ಭಯಪಟ್ಟು ನೊಂದ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಿದ್ಯಾ. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಇವನ ಜಾತಕದ ಪ್ರಕಾರ ಈ ಸಮಸ್ಯೆಗೆ ಯಾವ ಪರಿಹಾರ ಇದೆ ಅಂತ ನಾನು ನೋಡ್ತೀನಿ. ಅಲ್ಲಿವರೆಗೂ ನೀವ್ಯಾರು ಇದರ ಬಗ್ಗೆ ಭಯ ಪಡಬೇಡಿ. ಎಲ್ರೂ ಧೈರ್ಯವಾಗಿರಿ. ಸುಮ್ನಿರು ವಸಂತ, ಕಾಮ್ ಡೌನ್. ಏನ್ ಮಮ್ಮಿ ನೀನ್ ಹೇಳಿದ್ದು? ಅಕ್ಕಿನ ಜಾತಕದ ಪೇಪರ್ಸ್ನ ನೀನ್ ಚೇಂಜ್ ಮಾಡಿದ್ಯಾ? ನಾನೇ ಚೇಂಜ್ ಮಾಡ್ದೆ. ಅಖಿಲ್ ಜಾತಕನ ಆ ಮುದ್ಕಂಗ್ ತೋರಿಸ್ಬೇಕು ಅಂತ ವರ್ಮಾ ವಸಂತ ಮಾತಾಡ್ಕೊಳ್ವಾಗ ನಾನದನ್ನ ಕೇಳಿಸ್ಕೊಂಡೆ. ತಕ್ಷಣ ಕೌಡೆ ಸ್ವಾಮಿ ಹತ್ರ ಮಾತಾಡ್ದೆ. ಆ ರೀತಿ ಗಂಡಾಂತರ ಇರುವಂತ ಒಂದು ಜಾತಕನ ಬರ್ದು ಕಳ್ಸು ಅಂತ ಹೇಳ್ದೆ.